ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ಈ ಒಂದು ಅದ್ಭುತವಾದ ಸಂಕೀರ್ಣವಾದ ಚಿತ್ರವನ್ನ ಒಟ್ಟಿಗೆ ಸೇರಿ ನೋಡೋಣ. ಇದರ ಒಂದೊಂದು ಭಾಗವನ್ನು ಬಿಡಿಸಿ ಇದು ಯಾವ ಕಥೆಯನ್ನ ಹೇಳ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಪೂರ್ತಿ ಚಿತ್ರವನ್ನೊಮ್ಮೆ ನೋಡೋಣ. ಇದ್ರಲ್ಲಿ ಶಕ್ತಿ, ಶಾಂತಿ, ಭಕ್ತಿ ಎಲ್ಲವೂ ಒಟ್ಟಿಗೆ ಸೇರಿದಂತಿದೆ ಅಲ್ವಾ? ನೋಡಿದ ತಕ್ಷಣ ಅನ್ಸುತ್ತೆ, ಅಬ್ಬಾ ಎಷ್ಟೊಂದು ವಿಷಯಗಳಿವೆ ಇದ್ರಲ್ಲಿ ಅಂತ. ಅದಕ್ಕೆ ಬನ್ನಿ, ಇದರ ಒಂದೊಂದು ಅಂಶವನ್ನು ನಿಧಾನವಾಗಿ ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಗಮನವನ್ನ ಮೊದಲು ಈ ಚಿತ್ರದ ಕೇಂದ್ರಬಿಂದು ಅಂದ್ರೆ ಆ ಹೃದಯ ಭಾಗದಲ್ಲಿರೋ ಆ ಪ್ರಬಲವಾದ ಆಕೃತಿಯ ಮೇಲೆ ಇಡೋಣ. ಸರಿ, ಈ ಕೇಂದ್ರದಲ್ಲಿರೋ ಆಕೃತಿಯನ್ನೇ ಈಗ ಗಮನಿಸೋಣ. ಯಾರಿರ್ಬೋದು ಇವರು? ಇವರ ರೂಪದಲ್ಲಿ ಅಂತ ವಿಶೇಷತೆ ಏನಿದೆ ನೋಡೋಣ ಬನ್ನಿ. ಈ ಕೇಂದ್ರ ಆಕೃತಿಯ ವಿಶಿಷ್ಟ ಲಕ್ಷಣಗಳನ್ನ ನೋಡಿದ್ರೆ ನೋಡಿ, ಸಿಂಹದ ಹಾಗೆ ತಲೆ, ಅರು ಕೇಸರವಿದೆ, ಆದ್ರೆ ದೇಹ ಮಾತ್ರ ಮನುಷ್ಯನ ತರಹ ಇದೆ. ಅಷ್ಟೇ ಅಲ್ಲ, ಹಲವಾರು ಕೈಗಳಿವೆ, ಅಲಂಕಾರ ಮಾಡಿದ ಸಿಂಹಾಸನದ ಮೇಲೆ ಕೂತಿದ್ದಾರೆ. ತಲೆ ಮೇಲೆ ಕಿರೀಟ, ಮೈ ತುಂಬ ಆಭರಣಗಳೂ ಇವೆ. ಹೌದು, ಇದು ವಿಷ್ಣುವಿನ 4ನೇ ಅವತಾರ ನರಸಿಂಹ. ಆ ಸಿಂಹದ ತಲೆ ಇದೆಯಲ್ಲ, ಅದು ಶಕ್ತಿ ಮತ್ತು ರಾಜಠೀವಿಯನ್ನ ತೋರಿಸುತ್ತೆ. ಇನ್ನು ಆ ಹಲವಾರು ತೋಳುಗಳು, ಕಿರೀಟ ಇವೆಲ್ಲ ಅವರ ದೈವಿಕತೆಯ ಸಂಕೇತ. ಹಾಗಿದ್ರೆ ಈ ಪ್ರಾಣಿಯ ಗುಣ, ರಾಜವೈಭವದ ಗುಣ ಇವೆರಡರ ಸಂಯೋಜನೆ ಏನನ್ನ ಹೇಳ್ತಿದೆ? ಇದು ಕೇವಲ ಶಕ್ತಿ ಪ್ರದರ್ಶನಕ್ಕಷ್ಟೇ ಸೀಮಿತನಾ? ಅಥವಾ ಇದರ ಹಿಂದೆ ಇನ್ನೂ ಆಳವಾದ ಅರ್ಥ ಏನಾದ್ರೂ ಇದೆಯಾ? ನೋಡಿ, ಇಲ್ಲೇ ಇದೆ ಈ ಚಿತ್ರದ ಅಸಲಿ ಸೌಂದರ್ಯ. ಒಂದ್ಕಡೆ ಆ ಚೂಪಾದ ಉಗುರುಗಳು, ಆ ಶಕ್ತಿಶಾಲಿಯಾದ ಸಿಂಹದ ಮುಖ ಇವೆಲ್ಲ ಅವರ ಉಗ್ರ ರೂಪವನ್ನ ತೋರ್ಸುತ್ತೆ. ಆದ್ರೆ ಇನ್ನೊಂದ್ ಕಡೆ ಗಮನಿಸಿ, ಎಷ್ಟು ಶಾಂತವಾಗಿ ಕೂತಿದ್ದಾರೆ, ಜೊತೆಲಿರೋ ಸಂಗಾತಿ ಮೇಲೆ ಎಷ್ಟು ಮೃದುವಾಗಿ ಕೈ ಇಟ್ಟಿದ್ದಾರೆ ನೋಡಿ. ಅಂದ್ರೆ ದುಷ್ಟರಿಗೆ ಶಿಕ್ಷೆ, ಆದ್ರೆ ಭಕ್ತರಿಗೆ ಸೌಮ್ಯವಾದ ರಕ್ಷಣೆ. ಎರಡೂ ಭಾವ ಒಂದೇ ಕಡೆ. ಸರಿ, ಈಗ ಕೇಂದ್ರದಲ್ಲಿರೋ ನರಸಿಂಹನಿಂದ ನಮ್ ಗಮನವನ್ನ ಸ್ವಲ್ಪ ಅಕ್ಕಪಕ್ಕಕ್ಕೆ ಅಂದ್ರೆ ಅವರ ಸುತ್ತಲೂ ಇರೋ ಪಾತ್ರಗಳ ಕಡೆಗೆ ಹರಿಸೋಣ. ಬನ್ನಿ, ಈಗ ಕೇಂದ್ರ ಆಕೃತಿಯ ಸುತ್ತಮುತ್ತ ಇರೋ ಈ ಭಕ್ತರ ಸಮೂಹವನ್ನ ನೋಡೋಣ. ಇದನ್ನ ನೋಡಿದ್ರೆ ಇದೊಂದು ದೈವಿಕ ಸಭೆ ನಡೀತಿದ್ಯೋ ಏನೋ ಅನ್ನೋ ಹಾಗೆ ಕಾಣಿಸುತ್ತೆ ಅಲ್ವಾ? ನರಸಿಂಹನ ತೊಡೆ ಮೇಲೆ ಅವರ ಪತ್ನಿ ಲಕ್ಷ್ಮೀದೇವಿ ಕೂತಿದ್ದಾರೆ. ಆಕೆ ಕೊಟ್ಟಿರೋ ಆ ಸ್ಥಾನ ಇದೆಯಲ್ಲ, ಅದು ಗೌರವ ಮತ್ತು ಪ್ರೀತಿಯ ಸಂಕೇತ. ಅವರ ಪಕ್ಕದಲ್ಲೇ ಇನ್ನೊಬ್ಬರಿದ್ದಾರೆ, ಬಹುಶಃ ಭೂದೇವಿ ಇರ್ಬೋದು ಅಥವಾ ಭಕ್ತ ಪ್ರಹ್ಲಾದ್ನೇ ಇರ್ಬೋದು. ಒಟ್ಟಿನಲ್ಲಿ ಇದು ಅವರ ನಡುವಿನ ಆ ನಿಕಟವಾದ ಸಂಬಂಧವನ್ನ ತೋರಿಸುತ್ತೆ. ಈಗ ನರಸಿಂಹನ ಎಡ ಆರು ಬಲಕ್ಕೆ ನಿಂತಿರೋ ಈ ಇಬ್ರನ್ನ ನೋಡಿ. ಬಹುಶಃ ಇವರು ಗರುಡ ಮತ್ತು ಹನುಮಂತ ಇರ್ಬೇಕು. ಇಬ್ರು ಕೈಮುಗಿದು ನಿಂತಿದ್ದಾರೆ. ಈ ಭಂಗಿಯನ್ನ ಅಂಜಲಿ ಮುದ್ರೆ ಅಂತಾರೆ. ಇದು ಸಂಪೂರ್ಣ ಶರಣಾಗತಿಯ ಮತ್ತು ಭಕ್ತಿಯ ದ್ಯೋತಕ. ಇಲ್ಲಿರೋ ಪ್ರತಿಯೊಬ್ಬರ ಮುಖವನ್ನು ಒಮ್ಮೆ ಗಮನಿಸಿ. ಎಲ್ಲರ ಮುಖದಲ್ಲೂ ಒಂದು ಪ್ರಶಾಂತವಾದ ಭಾವನೆ ಇದೆ. ಎಲ್ಲರ ನೋಟ, ಎಲ್ಲರ ಗಮನ ಎಲ್ಲವೂ ಆ ಕೇಂದ್ರದಲ್ಲಿರೋ ಆಕೃತಿಯ ಮೇಲೆಯೇ ಇದೆ. ಇದು ಒಂದು ಒಗ್ಗಟ್ಟಿನ ಅಖಂಡ ಭಕ್ತಿಯ ವಾತಾವರಣವನ್ನೇ ಸೃಷ್ಟಿ ಮಾಡಿದೆ. ಸರಿ, ಇಲ್ಲಿವರೆಗೂ ಪಾತ್ರಗಳ ಬಗ್ಗೆ ನೋಡಿದ್ವಿ. ಈಗ ಆ ಪಾತ್ರಗಳನ್ನು ಸುತ್ತುವರಿದಿರೋ ಆ ಭವ್ಯವಾದ ಪರಿಸರದ ಬಗ್ಗೆನೂ ಸ್ವಲ್ಪ ಗಮನ ಹರಿಸೋಣ. ಈ ಇಡೀ ದೃಶ್ಯದ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕಮಾನು ಇರೋ ಸಿಂಹಾಸನ ಇದೆ ನೋಡಿ. ಅದರ ವಿನ್ಯಾಸ ಎಷ್ಟೊಂದು ಸುಂದರವಾಗಿದೆ. ಅದು ಈ ಇಡೀ ದೃಶ್ಯಕ್ಕೆ ಒಂದು ರಾಜವೈಭವವನ್ನ, ಒಂದು ದೈವಿಕ ಪ್ರಾಮುಖ್ಯತೆಯನ್ನ ತಂದ್ಕೊಟ್ಟಿದೆ. ನರಸಿಂಹನ ತಲೆ ಮೇಲೆ ಒಂದು ದೊಡ್ಡ ಹಲವಾರು ತಲೆಗಳಿರೋ ಹಾವು ಆದಿಶೇಷ ಹರಡ್ಕೊಂಡಿದ್ದಾನೆ. ಗೊತ್ತಲ್ಲ, ವಿಷ್ಣುವಿನ ಪ್ರತಿಯೊಂದು ಅವತಾರಕ್ಕೂ ಆದಿಶೇಷ ಹಾಸಿಗೆಯಾಗಿ, ಆಸರೆಯಾಗಿ ಇರ್ತಾನೆ. ಇಲ್ಲೂ ಕೂಡ ಆತ ರಕ್ಷಣೆಯ, ರಾಜಠೀವಿಯ ಸಂಕೇತವಾಗಿ ಕಾಣ್ತಿದ್ದಾನೆ. ಇನ್ನು ಕೆಳಗೆ ಆಕೃತಿಯ ಪಾದದ ಹತ್ತಿರ ಒಂದು ನೈವೇದ್ಯದ ತಟ್ಟೆ ಇದೆ. ಅದರಲ್ಲಿ ಹಣ್ಣು, ತೆಂಗಿನಕಾಯಿ ಎಲ್ಲ ಇಟ್ಟಿದ್ದಾರೆ. ಈ ಹಣ್ಣು, ಹೂವು ಅರ್ಪಿಸೋದು ಪೂಜೆಯ ಒಂದು ಪ್ರಮುಖ ಭಾಗ. ಈ ಒಂದು ಚಿಕ್ಕ ವಿವರ ಇದೆಯಲ್ಲ, ಇದು ಈ ಚಿತ್ರದಲ್ಲಿರೋ ಭಕ್ತಿಯ ವಾತಾವರಣವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಸರಿ, ಇಲ್ಲಿಯವರೆಗೆ ಒಂದೊಂದೇ ಭಾಗವನ್ನ ನೋಡಿದ್ವಿ. ಈಗ ಈ ಎಲ್ಲಾ ತುಣುಕುಗಳನ್ನು ಒಟ್ಟಿಗೆ ಸೇರಿಸಿ ಈ ಚಿತ್ರದ ಒಟ್ಟಾರೆ ಸಂದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಈ ಚಿತ್ರದ ನಿಜವಾದ ಸಾರಾಂಶ ಏನು ಅಂದ್ರೆ, ಇದು ಅಪಾರವಾದ ಶಕ್ತಿಯನ್ನ ಅಷ್ಟೇ ಸೌಮ್ಯವಾದ ರಕ್ಷಣೆಯೊಂದಿಗೆ ಬೆರೆಸುತ್ತೆ. ಆ ಶಕ್ತಿ, ಆರು ಕರುಣೆ ಎರಡನ್ನೂ ಎಷ್ಟು ಅದ್ಭುತವಾಗಿ ಸಮತೋಲನ ಮಾಡಲಾಗಿದೆ. ಇದೇ ಈ ಕಲಾಕೃತಿಯ ಹೃದಯ ಅಂತ ಹೇಳ್ಬಹುದು. ಹಾಗಿದ್ರೆ ಒಟ್ಟಾರೆಯಾಗಿ ಈ ಚಿತ್ರದಲ್ಲಿ ಶ್ರೇಣಿ ಅಂದ್ರೆ ಹೆರಾರ್ಕಿ, ಭಕ್ತಿ, ಭವ್ಯತೆ, ಆರೂ ಕುಟುಂಬ ಈ ಎಲ್ಲ ವಿಷಯಗಳು ದೃಶ್ಯರೂಪದಲ್ಲಿ ಕಾಣಿಸುತ್ತವೆ.
ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಅಂಶ ಎಲ್ಲವೂ ಈ ದೊಡ್ಡ ಕಥೆಯ ಒಂದು ಪ್ರಮುಖ ಭಾಗವೇ ಸಲಿ. ಬನ್ನಿ, ಕೊನೆಯದಾಗಿ ಮತ್ತೊಮ್ಮೆ ಈ ಪೂರ್ತಿ ಚಿತ್ರವನ್ನ ನೋಡೋಣ. ಈಗ ಇದರ ಪ್ರತಿಯೊಂದು ಭಾಗದ ಬಗ್ಗೆ ನಮಗೆ ಒಂದು ಹೊಸ ತಿಳುವಳಿಕೆ ಬಂದಿದೆ. ಈ ತಿಳುವಳಿಕೆಯೊಂದಿಗೆ ನೋಡಿದಾಗ ಈ ಚಿತ್ರದ ಸಂಕೀರ್ಣವಾದ ಸೌಂದರ್ಯ ಇನ್ನೂ ಆಳವಾಗಿ ಅರ್ಥವಾಗುತ್ತೆ. ಈ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಇಡೀ ದೃಶ್ಯವನ್ನ ನೋಡ್ದ ಮೇಲೆ ಮನಸ್ಸಲ್ಲಿ ಯಾವ ಒಂದು ಮುಖ್ಯ ಭಾವನೆ ಮೂಡುತ್ತೆ? ಅದು ಶಾಂತಿನ, ಭಕ್ತಿನ, ಅಥವಾ ಒಂದು ರೀತಿಯ ವಿಸ್ಮಯನ? ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.